ಎಂಟು ಸಿಕ್ಕಿದೆ. ಈಗ ಇದನ್ನು ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಾದ್ಮೇಲೆ ಸಾಂಬಾರು ಏನು ಮಾಡ್ತಾರೆ ಕೇಳ್ತೀವಿ ಮನೆಯಲ್ಲಿ. ಸುಕ್ಕ ಮಾಡ್ತಾರೋ ಅಥವಾ ಏನು ಮಾಡ್ತಾರೆ ಅಂತ ನೋಡ್ತೀವಿ. ಆಮೇಲೆ ರೆಸಿಪಿ ತೋರಿಸ್ತೀವಿ. ಈಗ ನಾವು ಇದನ್ನು ಕ್ಲೀನ್ ಮಾಡ್ತಾ ಇದ್ದೀವಿ. ತೆಗೆಯೋದು ಹೇಗೆ ಅಂದರೆ ಅದಕ್ಕಿರುವಂಥ ಉಗುರುಗಳನ್ನು ತೆಗಿಬೇಕು. ಆಮೇಲೆ ಪಾರ್ಟ್ ತೆಗೆದು ಸಪ್ರೇಟ್ ಮಾಡಿ ಅದರ ಕೊಂಬರು ಅಂತ ಹೇಳ್ತಾರಲ್ಲ ಅದನ್ನು ಕೂಡ ತೆಗಿಬೇಕು. ನಾವು ನಿನ್ನೆ ತಂದಿದ್ವಲ್ಲ ಏಡಿ, ಅದರದ್ದು ಇವತ್ತು ಚೆನ್ನಾಗಿರೋಂಥ ಪದಾರ್ಥ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಬಾಳೆ ಎಲೆನೂ ತಂದಿದ್ದೀವಿ. ನಮ್ಮ ಆಂಟಿ ಹೇಳ್ತಿದ್ದಾರೆ ಮಳೆಗೆ ಯಾವ ಕೆಲಸ ಮಾಡೋಕ್ಕೂ ಆಗಲ್ಲ ಅಂತ. ಅವರೆಲ್ಲ ಕ್ಲೀನ್ ಮಾಡಿದ್ರು. ಇವಾಗ ಹೇಗೆ ಅದಕ್ಕೆ ಮಸಾಲೆ ಎಲ್ಲ ಹಾಕಬೇಕು ಅಂತಲೂ ಹೇಳ್ತಾರೆ ಅವರೇ. ಬಟ್ ಎಸ್, ನಿನ್ನೆ ನಾವು ತಂದಿದ್ವಿ, ರಾತ್ರಿ ಹಿಡ್ದಿರೋದು. ರಾತ್ರಿನೇ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇವತ್ತು ಮಾಡ್ತೀವಿ. ಶುಂಠಿ, ಆಮೇಲೆ ಮೆಣಸು, ಟೊಮ್ಯಾಟೊ ಇದೆಲ್ಲ ಸಣ್ಣಗೆ ಕಟ್ ಮಾಡಬೇಕು. ಅದಾದಮೇಲೆ ಅಂದರೆ ಟೇಸ್ಟಿಗೆ ಚೆನ್ನಾಗಾಗುತ್ತೆ ಅಂತ ನಾವು ನಮ್ಮೂರ ಕಡೆ ಎಲ್ಲ ಹೀಗೆ ಕೂತ್ಕೊಂಡು, ಅಂದರೆ ನೈಫೆಲ್ಲ ಇಟ್ಕೊಂಡು ಚಾಪಿಂಗ್ ಬೋರ್ಡೆಲ್ಲ ಇಟ್ಕೊಂಡು ಸ್ಟೈಲಾಗಿ ಏನು ಮಾಡಲ್ಲ, ನಾರ್ಮಲಿ ಹಿಂಗೆ ಕ್ವಿಕ್ಕಾಗಿ ಮಾಡ್ತಾರೆ ಅವರು. ನಾವೆಲ್ಲ ಇದನ್ನು ಮಾಡಬೇಕು ಅಂದರೆ ಎಷ್ಟೋ ವರ್ಷಗಳ ಪ್ರಯತ್ನ ಪರಿಶ್ರಮ ಎಲ್ಲ ಪಡಬೇಕಾಗುತ್ತೆ, ಪ್ರಾಕ್ಟೀಸ್ ಬೇಕಾಗುತ್ತೆ ನೋಡಿ ಇದಕ್ಕೂ. ಅಲ್ಲ ಆಂಟಿ, ಏನು ಹೇಳ್ತೀರಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಹೌದೌದು ಹೌದೌದು ಹೌದೌದು. ಆಗಲಿ, ಒಂದು ಒಳ್ಳೆ ರೆಸಿಪಿ ಮಾಡ್ಕೊಳ್ಳಿ ನಮಗೆ. ಓಕೆ, ಬೆಳ್ಳುಳ್ಳಿ, ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಾಕ್ತಾರೆ. ಅದಾದಮೇಲೆ ಕರಿಬೇವನ್ನು ಹಾಕ್ತೀವಿ ನೋಡಿ. ತುಳುನಾಡಲ್ಲಿ ಜಾಸ್ತಿ ಮಣ್ಣಿನ ಬಿಸಾಲೆ ಅಂತ ಹೇಳ್ತೀವಿ, ಅದರಲ್ಲೇ ಜಾಸ್ತಿ ಅಡುಗೆನ ಮಾಡೋದು. ಎಸ್, ಇದನ್ನು ಸರಿಯಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಅದಾದಮೇಲೆ ನಾವು ಈಗ ಈರುಳ್ಳಿ, ಮೆಣಸು, ಆಮೇಲೆ ಟೊಮ್ಯಾಟೊ, ಶುಂಠಿ ಇದೆಲ್ಲವನ್ನು ಕೂಡ ಒಟ್ಟಿಗೆ ಹಾಕ್ತಾ ಇದ್ದೀವಿ. ಅಂದರೆ ನಿಮಗೆ ಬೇಕಿದ್ರೆ ನೀವು ಒಂದು ಫ್ರೈ ಆದಮೇಲೆ ಒಂದನ್ನು ಹಾಕ್ಬೋದು. ಬಟ್ ನಮಗೇನದೇನಿಲ್ಲ, ಒಟ್ಟಿಗೆ ಹಾಕೋದು ನಡೆಯುತ್ತೆ ಅಂತ ಹಾಕ್ತೀನಿ. ಚೆಂದ ಫ್ರೈ ಮಾಡಬೇಕು. ಆಹಾ, ಅರೋಮಾ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಬಟ್ ನಿಮ್ಗೆ ಗೊತ್ತಾಗ್ತಿಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಈ ರೀತಿ ಫುಲ್ ಚೆನ್ನಾಗಿ ನೀವು ಇದನ್ನು ಫ್ರೈ ಮಾಡಬೇಕು. ನಿಮಗೆ ಬೇರೆ ಬೇರೆ ಟೈಪ್ ಆಫ್ ಗೊತ್ತಿದ್ರೆ ಅದನ್ನು ಟ್ರೈ ಮಾಡೋದು. ಎಸ್, ಈಗ ಅರಿಶಿಣ ಹಾಕಬೇಕು. ಒಂದು ಸ್ಪೂನ್ ಹಾಕಿದ್ದಾರೆ. ಅದು ಎಷ್ಟು ಏಡಿ ಸಿಗುತ್ತೆ ಅದರ ಮೇಲೆ ಡಿಪೆಂಡ್ ಅರಿಶಿಣ. ಎಸ್, ಈಗ ಏಡಿ ಹಾಕೋ ಸಮಯ. ಹಾಕಿ ಏಡಿ ಹಾಕಿಬಿಟ್ಟು ಫುಲ್ ಮಿಕ್ಸ್ ಮಾಡಬೇಕು. ಯಾಕಂದರೆ ಏಡಿ ಬೇಯೋದಕ್ಕೂ ಕೂಡ ಟೈಮ್ ತಗೊಳ್ಳುತ್ತೆ. ಮತ್ತು ನಾವು ಹಾಕಿರೋ ಟೊಮೆಟೊ ಎಲ್ಲ ಕೂಡ ಅದ್ರ ಜೊತೆನೇ ಬೆಂದು ಹೋಗುತ್ತೆ. ಸೊ ಅದೇನು ಪ್ರಾಬ್ಲಮ್ ಆಗಲ್ಲ, ಒಟ್ಟಿಗೆ ಹಾಕ್ಬೋದು. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಬೇಕು ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ವಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಕ್ಕೆ ಬಿಡಬೇಕಲ್ಲ. ಹೌದು ಹೌದು, ನೋಡಿ ನಮ್ಮ ಚಿಕ್ಕಮ್ಮ ಹೇಳ್ತಿದ್ದಾರೆ ಎಲ್ಲ ಹೇಗೆ ಮಾಡಬೇಕು ಅಂತ ಅವರೇ ಹೇಳ್ತಿದ್ದಾರೆ. ನಾವು ಸ್ವಲ್ಪ ಅದನ್ನು ಫ್ರೈ ಮಾಡಬೇಕು. ಫ್ರೈ ಅಲ್ಲ, ಇವಾಗ ಸ್ವಲ್ಪ ಹಾಗೆ ಬೇಯಕ್ಕೆ ಬಿಡಬೇಕು ಅಷ್ಟೇ. ಅದಕ್ಕೆ ಏನದೊಂದು ಪಾತ್ರೆನ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಡ. ನೀರು ಹಾಕಬೇಕಾಯ್ತಾ? ನೀರು ಹಾಕಬೇಕು ಸ್ವಲ್ಪ, ಅಂದರೆ ಬೇಯಬೇಕಲ್ಲ ಅದಕ್ಕೆ. ಈಗ ನೆಕ್ಸ್ಟ್ ಸ್ವಲ್ಪ ಖಾರದ ಪುಡಿ ಅಲ್ಲ, ಅದು ಮಸಾಲ ಹುಡಿ ಹಾಕಿ. ಅಂದರೆ ಅವು ಮುಂಚಿನ ಪುಡಿ, ಖಾರದ ಪುಡಿ, ಮೆಣಸಿನ ಪುಡಿ ನಡೆಯುತ್ತೆ. ಅಂದರೆ ಏಡಿ ನನಗೆ ಎಷ್ಟು ಫೇವ್ರೆಟ್ ಅಂದರೆ ನನಗೆ ಅದೇ ಹೆಂಗಿದ್ರು ತಿಂತೀನಿ ನಾನು ಹಾಗೆ. ಈಗ
ಮಸಾಲ ಹುಡಿ ಅಂದರೆ ನನ್ನ ಚಿಕ್ಕಮ್ಮನೇ ರೆಡಿ ಮಾಡಿರೋದು, ಬೇರೆ ಬೇರೆ ಎಲ್ಲ ಐಟಮ್ಗಳು ಸ್ಪೈಸಸ್ ಎಲ್ಲ ಹಾಕಿ ಅವ್ರಿಗೆ ಹೆಂಗೆ ಬೇಕೋ ಹಾಗೆ ಹಾಕಿ ಎಲ್ಲ ಮಸಾಲನು ರೆಡಿ ಮಾಡಿದ್ದಾರೆ. ಅದನ್ನು ಕೂಡ ಹಾಕಿದ್ದಾರೆ. ಮಸಾಲ ಪೌಡರ್ ಅಂದರೆ ನೀವು ಜೀರಿಗೆ, ಆಮೇಲೆ ಮೆಂತ್ಯ, ಆಮೇಲೆ ಕೊತ್ತಂಬರಿ, ಈ ಥರ ಎಲ್ಲನೂ ಹಾಕಿ ನೀವು ರೆಡಿ ಮಾಡಿಟ್ಕೋಬೋದು, ಬೇರೆ ಬೇರೆ ಸ್ಪೈಸಸ್ ಎಲ್ಲ ಹಾಕಿ. ಎಸ್, ಇದನ್ನು ತೋರಿಸಿ ಬನ್ನಿ ಈಶಾ. ನಾವು ಉಪ್ಪು ನೋಡ್ತೀವಿ, ಟೇಸ್ಟ್ ನೋಡೋದು ತುಂಬಾ ಇಂಪಾರ್ಟೆಂಟ್ ಅಲ್ಲ. ವೆಯ್ಟ್ ಮಾಡ್ತಿದ್ದೀನಿ ನಾನು ಏಡಿ ತಿನ್ನೋಕ್ಕೆ. ನೀವು ಕೂಡ ಏಡಿ ತಿಂದು ಏಡಿ ಸೂಪರಾಗಿ ಸಾಂಬಾರೆಲ್ಲ ಟ್ರೈ ಮಾಡಿದ್ರೆ, ಸುಕ್ಕ ಗಸಿ ಎಲ್ಲ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ. ನಿಮಗೂ ಫೇವ್ರೇಟ್ ಏಡಿ ಕಮೆಂಟ್ ಮಾಡಿ. ಉಪ್ಪು ಪರ್ಫೆಕ್ಟ್, 5ನೇ ಸಲ ಟೇಸ್ಟ್ ನೋಡ್ತಿರೋದು. ಆಮೇಲೆ ಅವರು ನಿಮಗೆ ತೋರಿಸಿದೆ ಎಕ್ಸ್ಟ್ರಾ ಹುಳಿ ಆ್ಯಡ್ ಮಾಡಿದ್ರು. ಹುಳಿ ಆ್ಯಡ್ ಮಾಡ್ಬೋದು, ಸ್ವಲ್ಪ ಜಾಸ್ತಿ, ಸ್ವಲ್ಪ ಹುಳಿ ಫೀಲ್ ಬೇಕು ಅಂದರೆ ನೋಡಿ ಹುಳಿ ಕೂಡ ಆ್ಯಡ್ ಮಾಡಿದ್ರು. ಎಸ್, ಊಟಕ್ಕೆ ರೆಡಿ ಆಯಿತು. ಎಸ್, ನಮ್ಮ ಸ್ಪೈಸಿ ಆಗಿರುವಂಥ ಏಡಿ ರೆಡಿ. ಹಾಂ, ನಾವು ಯಾವುದೇ ಅಂದರೆ ನಾನ್ ವೆಜ್ ಮಾಡಿದ್ರೂ ಕೂಡ ಫಸ್ಟ್ ಅದನ್ನು ನಮ್ಮ ಹಿರಿಯರು ಇರ್ತಾರಲ್ಲ ಅವರಿಗೆ ತೆಗೆದಿಡ್ತೀವಿ. ಅದು ನಮ್ಮ ಸಂಪ್ರದಾಯ. ಅಂದರೆ ನಾವು ಯಾವುದೇ ಸ್ಪೆಷಲ್ ಮಾಡಿದ್ರು ಮನೇಲಿ ಅದು ಸಪ್ರೇಟಾಗಿ ತೆಗೆದಿರ್ತೀವಿ ಒಂದು 2 ಮಿನಿಟ್ಸ್, ಹಿರಿಯರು ಬಂದು ತಿನ್ಕೊಂಡು ಹೋಗ್ಲಿ ಅಂತ. ಯಾಕಂದರೆ ಅವ್ರಿಗೆ ಏನಾದರೂ ಫೇವ್ರೇಟ್ ಇದ್ದರೆ ಅವ್ರು ಇಷ್ಟಪಟ್ಟು ತಿಂದು ಹೋಗ್ತಾರೆ ಅನ್ನೋ ಖುಷಿಗೋಸ್ಕರ. ಆಮೇಲೆ ನಾವು ತಿಂತೀವಿ. ಸೊ ಅದು ಯಾವುದೇ ಮಾಡಿರಲಿ, ಎಷ್ಟೇ ಸಲ ನೀವು ಚಿಕನ್ ಮಾಡಿ, ಎಷ್ಟೇ ಸಲ ಫಿಶ್ ಮಾಡಿ, ಅಥವಾ ಎಷ್ಟೇ ಸಲ ಬೇರೆ ವೆರೈಟೀಸ್ ಮಾಡಿ, ಅದನ್ನು ಒಂದು ಸಲ ನಾವು ಇಡ್ತೀವಿ. ನಮ್ಮ ತುಳು ಭಾಷೆಯಲ್ಲಿ ಹೇಳ್ತಾರೆ ಮಿತ್ತರ್ ದೀಪನ ಅಂತ. ನನಗಂತೂ ತುಂಬ ಅಂದರೆ ಎಲ್ಲ ನಾನ್ ವೆಜ್ಜಲ್ಲೂ ತುಂಬ ಫೇವ್ರೇಟ್ ಏಡಿ. ನಾನೇ ಅಂದ್ಕೊಂಡಿದ್ದೆ, ನಾವು ಫಿಶಿಂಗ್ ಹೋಗಿದ್ವಲ್ಲ, ಏಡಿ ಹಿಡಿಯೋಕೆ ಹೋಗಿದ್ವಲ್ಲ, ಆವಾಗ ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಗೆ ಮಾಡ್ಕೊಂಡು ತಿನ್ನೋ ಥರನೂ ಆಯಿತು. ನಾನು ಟೇಸ್ಟ್ ನೋಡಿ ಹೇಳ್ತೀನಿ, ಓಕೆನಾ? ಆ ಟೇಸ್ಟ್ ನೋಡೋಂಗೆ ಇಲ್ಲ, ಅದಷ್ಟು ಪ್ರಾಪರ್ ಇದೆ. ಮತ್ತು ಇದು ತಿನ್ನೋದೇ ಗೊತ್ತಾ, ಫಸ್ಟು ಇದ್ರೊಳಗಡೆ ಫುಲ್ ಎಲ್ಲ ರಸ ಹೋಗುತ್ತೆ. ಫಸ್ಟು ಚಿಕ್ಬೇಕು ಫುಲ್. ಸರಿ ಉಂಡು, ಅದು ಫುಲ್ ಒಂದೇ ಸಲ ಬಾಯಿ ಬರುತ್ತಲ್ಲ, ಮಸ್ತ್ ಇರುತ್ತೆ. ಆಮೇಲೆ ಇದನ್ನು ಗುದ್ದಿ ಗುದ್ದಿ ತಿನ್ಬೋದು. ನಿಮ್ಮ ಹಲ್ಲೇನಾದ್ರು ಸ್ಟ್ರಾಂಗ್ ಇದ್ದರೆ ಹಲ್ಲಲ್ಲೇ ಕಚ್ಬಿಟ್ಟು ತಿನ್ಬೋದು, ಹಾಗೆಲ್ಲ ತಿನ್ಬೋದು. ಸೊ ನೀವು ತಿಂದಿದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋ ಕಂಪ್ಲೀಟ್ ಪ್ರಾಸೆಸ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಪ್ಲೀಸ್ ಮಾಡಿ. ಕಮೆಂಟ್ ಏನಾದರೂ ಒಂದು ಕಮೆಂಟ್ ಮಾಡಿ, ಓಕೆನಾ? ಥ್ಯಾಂಕ್ ಯು. A few moments later. ನನಗೆ ಏಡಿ ತುಂಬ ಫೇವ್ರೇಟ್, ಬಟ್ ನನಗೆ ಟೀತ್ ಅಲ್ಲ ಏನಾದ್ರು ಹಾಕಿದ್ದಾರೆ ತಿನ್ನಕ್ಕಾಗಲ್ಲ. ಬಟ್ ನಿಮ್ಗದು ತಿನ್ನಲೇಬೇಕಲ್ಲ, ಯಾಕಂದ್ರೆ ಇದೆಲ್ಲ ಇರುತ್ತಲ್ಲ, ಪೀಸ್ ತುಂಬ ಗಟ್ಟಿ ಇರುತ್ತೆ. ಅದಕ್ಕೆ ಐಡಿಯಾ ಕರೆಕ್ಟ್ ಆಂಡ್ ಪರ್ಫೆಕ್ಟ್. ಇಲ್ಲಿ ನೋಡಿ, ಇಲ್ಲಿ ನೋಡಿ, ನೋಡಿದೆ. ಅಂದರೆ ನಾನು ಇದನ್ನು ತೋರಿಸಿರೋ ಉದ್ದೇಶ, ಪಾಪ ಅಜ್ಜಿ ಎಲ್ಲ ಇರ್ತಾರಲ್ಲ, ಅವ್ರಿಗೆಲ್ಲ ತಿನ್ನಕ್ಕೆ ಗೊತ್ತಾಗಲ್ಲ, ಮತ್ತು ತುಂಬ ಜನ ಏಡಿ ತಿನ್ನಕ್ಕೆ ಬರಲ್ಲ, ಅವರಿಗೆಲ್ಲ ಈ ರೀತಿ ತಿನ್ಬೋದು ಅಂತ ನಾನು ತೋರ್ಸೋಕ್ಕೆ ಮಾಡಿದ್ದು. ಹೀಗೆ ಟ್ರೈ ಮಾಡ್ಬೋದು, ಕಲ್ಲಲ್ಲಿ ಇಟ್ಕೊಂಡು ಜಜ್ಜಿನೂ ತಿನ್ಬೋದು. ಬಟ್ ತುಂಬಾ ಚೆನ್ನಾಗಿರುತ್ತೆ.